ज्ञानघन प्रत्यगर्थो ब्रह्मैवाहमस्मि श्रुतिस्मृति पुराणानाम् आलयं करुणालयं नमामि भगवत्पादं शङ्करं शङ्कराचार्यं केशवं बादरायणोत्तराय शङ्करो वन्दे सच्चिदानन्दं विधिवर्यं सदाहं सम्प्रदायं सदाश्रयं सद्गुरुं असहैरमन्वाहारभजनोनुशशास ओದು ಹೌದಾ आपो दिशो नक्षत्राणि चंद्रमा इति सोऽहमस्मि स एवाहमस्मि तय एतमेवं विद्वानुपास्ते अपहते पापकृत्यान्नोऽपि भवति सर्वभावेति यो जीवति नास्यावरपुरुषाः क्रियन्ते उपवयन्तं भुञ्जामः अस्मिन् लोके अनुष्ठिष्ट एतमेवं विद्वानुपास्ते ಆಮೇಲೆ ಅನ್ನಾಹಾರ ಪಚನ ಇವನಿಗೆ ಉಪದೇಶ ಮಾಡ್ತು ನೋಡಪ್ಪ ಉಪೋಸರ ಸಮಷ್ಟಿ ಅಪ್ಪು ಸಮಷ್ಟಿ ದಿಕ್ಕು 4 ಎಲ್ಲಾ ದಿಕ್ಕುಗಳು 8 ದಿಕ್ಕುಗಳು ನಕ್ಷತ್ರ ಚಂದ್ರ ಅಂತ ಏನಿದೆ ಇಷ್ಟು ನಾನಾಗಿದ್ದೀನಿ ಚಂದ್ರನಿರ್ತಕ್ಕಂಥ ಪುರುಷನೇ ನಾನಾಗಿದ್ದೀನಿ ಪುರುಷನಿಗೆ ಯಾವ ಪುರುಷ ಕಂಡುಬಿಡ್ತಾರೆ ಶಾಸ್ತ್ರದಿಂದ ಆ ಪುರುಷ ನಾನಾಗಿದ್ದೀನಿ ಯಾರು ಇದನ್ನ ಉಪಾಸನೆ ಮಾಡುತ್ತಾನೋ ಅಲ್ಲಿ ಗಂಗಾಹಾರ ಭಜನವು ಅಪ್ಪು ದಿಕ್ಕು ಚಂದ್ರ ನಕ್ಷತ್ರ ಚಂದ್ರ ರೂಪದವಾಗಿದೆ ಎಂದು ಉಪಾಸನೆ ಮಾಡ್ತಾನೋ ಎಲ್ಲಾ ಪಾಪಕೃತ್ಯವನ್ನು ಪರಿಹಾರ ಮಾಡ್ಕೋತಾನೆ ನಾಶ ಮಾಡ್ಕೋತಾನೆ ಒಳ್ಳೆ ಉಜ್ವಲವಾಗಿ ಬದುಕ್ತಾನೆ ಇವನ ಮುಂದೆ ಅವರ ಪುರುಷರು ಕಿರಿಯ ಪುರುಷರು ನಾಶವಾಗುವುದಿಲ್ಲ ನಾವು ಅವರನ್ನ ಅನುಭವಿಸುತ್ತ ಕಾಪಾಡ ಹೇಗೆ ಈ ಬನಾಡಿ ಹೆಸರಿಗೆ ನಾಲ್ಕು ಬನ್ನಿಯ ಈ ಮಾಡ್ಬಿಟ್ಟದಕ್ಕೆ ನಾವು ಅವನು ಕಾಪಾಡುತ್ತೇವೆ ಈ ಲೋಕದಲ್ಲೂ ಅವಲೋಕದಲ್ಲೂ ಯಾರು ಹೀಗೆ ಉಪಾಸನೆ ಮಾಡುತ್ತಾನೋ ಅಂದಾಯ್ತು अथः एनम् अन्नाहार्यपचनः अनुशशास दक्षिणाग्निः अन्नाहार्यपचನ दक्षिणाग्नि ಅಂತ ಆಮೇಲೆ ಏನಮ್ಮನ ಈ ಕೋಶವನ್ನು ಕುರಿತು ದಕ್ಷಿಣಾಗ್ನಿಯು ಉಪದೇಶ ಮಾಡ್ತು ಅನುಶಶಾಸ ಅದು ಶಾಸು ಅನುಶಿಷ್ಟು ಧಾತುವಿಗೆ ಲಿಟ್ಟು ಅನು ಉಪಸರ್ಗ ಅನುಶಶಾಸ ಉಪದೇಶ ಮಾಡ್ದ ಏನಂತ ಆಪಹ ದಿಶಃ ನಕ್ಷತ್ರಾಣಿ ಚಂದ್ರಮಾಃ ಇತ್ಯೇತಾಃ ಚತುಸ್ಸಸ್ತನಃ ತನು ಶಬ್ದ ಸ್ತ್ರೀಲಿಂಗವಾದ ಚತುಸ್ಸಸ್ತನಃ ಸ್ತ್ರೀಯ ಮೂರ್ತಿ ಸ್ತನುಸ್ತನೂಃ ಅಮೃಕೋಶ ಅಪ್ಪುಗಳು ದಿಕ್ಕುಗಳು ನಕ್ಷತ್ರಗಳು ಚಂದ್ರ ಎಲ್ಲ ನನ್ನ ಶರೀರ ಕಣಪ್ಪ 4 ಶರೀರ ನಂದು ನಾನೇ 4 ರೂಪದಿಂದ ಹೊಡ್ಕೊಂಡಿದ್ದೀನಿ ಅಂತ ಇಡೀ ಜಗತ್ತೆಲ್ಲ ತುಂಬಿಕೊಂಡಿದ್ದೀನಿ ಅಬ್ರೂಪದಿಂದಲೂ ದಿಗ್ರೂಪದಿಂದಲೂ ನಕ್ಷತ್ರ ಚಂದ್ರರೂಪದಿಂದಲೂ ನಾನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಚತುರ್ಧ ಅಹಂ ಅನ್ನಾಹಾರ ಭಜನ ಆತ್ಮಾನಂ ವಿಭಜ್ಯ ಅವಸ್ಥಿತಃ ಅನ್ನಾಹಾರ ಭಜನಾದ ನಾನು ನನ್ನನ್ನೇ 4 ತರಹ ಹೊಡ್ಕೊಂಡು ನಾನು ಇದ್ಕೊಂಡಿದ್ದೀನಿ ಇಡೀ ಜಗತ್ತೆಲ್ಲ ತುಂಬಿಕೊಂಡಿದ್ದೀನಿ ಜಗದಾತ್ಮ ರೂಪದಲ್ಲಿ ಅಂದ್ರೆ ಯಾವ ಅಗ್ನಿಹೋತ್ರ ಮಾಡುತ್ತಾರೋ ಆ ಅಗ್ನಿಹೋತ್ರಿ ಇಡೀ ಜಗತ್ತಿಗೆ ಆಹುತಿ ಕೊಡ್ತಾನೆ ಅಂತ ಇದ್ರು ಅಖಂಡ ಪೃಥ್ವಿ ಅಖಂಡ ಅನ್ನ ಅಖಂಡ ಸೂರ್ಯ ಆದಿ ಇದು ಸೂರ್ಯ ಇದು ಅನ್ನ ಪೃಥ್ವಿ ಅಗ್ನಿ ಅನ್ನ ಆದಿತ್ಯ ಇವಾಗ ಉಪ್ಪು ಚಂದ್ರ ನಕ್ಷತ್ರ ದಿಕ್ಕು 4ಕ್ಕೆ ಅಷ್ಟಕ್ಕೂ ಆಹುತಿ ಕೊಡ್ತಾನೆ ಅಷ್ಟಕ್ಕೂ ತೃಪ್ತಿ ಆಗತ್ತೆ ಅಂತ ಅವನ ಆಹುತಿ ಕೊಟ್ಟ ಅಂದ್ರೆ ಅಷ್ಟಕ್ಕೂ ತೃಪ್ತಿ ಆಗುತ್ತಂತೆ ತತ್ರ ಏಷಃ ಚಂದ್ರಮತಿ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸ ಏವಾಹಮಸ್ಮಿ ಇದು ಮೂರ್ವತ್ ಅವಿಸ್ಕೊಡೋ ಏಕದೃಶ್ಯಲ್ಲ ದೃಶ್ಯತೆ ಸೋಹಮಸ್ಮಿ ಏವಾಹಮಸ್ಮಿ ಇದು ಪೂರ್ವವತ್ ಅಲ್ಲಿ
ಚಂದ್ರನಲ್ಲಿ ಯಾವ ಪುರುಷನಿದಾನೋ ಆ ಪುರುಷನು ನಾನಾಗಿದ್ದೇನೆ, ಅವನೇ ನಾನಾಗಿದ್ದೀನಿ ಅಂತ ಹಿಂದಿನಂತೆ ಆದಿತ್ಯನ ಪುರುಷ ನಾನೇ ಆಗಿದ್ದೀನಿ ಅಂತ ಹೇಳಿ ಆ ಗಾಣಪತ್ಯ ಹೇಳಿದ ಹಾಗೇನೆ ಚಂದ್ರನಲ್ಲಿರ್ತಕ್ಕಂಥ ಪುರುಷ ನಾನಾಗಿದ್ದೀನಿ ಕಣಪ್ಪ ಅಂತ ಹೇಳಿ ದಕ್ಷಿಣಾಗ್ನಿ ಹೇಳ್ತಾ ಇದೆ. ಅಂದ್ರೆ ಉಪಲಕ್ಷಣ ಅದು. ಈ ಉಪ್ಪು, ದಿಕ್ಕು, ಚಂದ್ರ, ನಕ್ಷತ್ರ ಎಲ್ಲರೂ ನಾನೇ ಅಂತ ಆಯ್ತು. ಉಪಲಕ್ಷಕ್ಕೆ ಒಂದು ಹೇಳಿದೆ ಹೊರತು ಮೂರಲ್ಲಿ ನಾನು ಇಲ್ಲ ಅಂತ ಅರ್ಥ ಅಲ್ಲ. ಅನ್ನ ಸಂಬಂಧ ಜ್ಯೋತಿಷ್ಠ ಸಾಮಾನ್ಯಾಚ, ಅನ್ನ ಸಂಬಂಧ ಜ್ಯೋತಿಷ್ಠ ಸಾಮಾನ್ಯಾಚ ಚಂದ್ರಮಸೋಃ ಅನ್ವಾಹಾರ್ಯಭಜನ ಚಂದ್ರಮಸೋಃ ಏಕತ್ವಂ ಏಕತ್ವಂ ದಕ್ಷಿಣಾದಿಕ್ ಸಂಬಂಧಾಚ. ದಕ್ಷಿಣಾದಿಕ್ ಸಂಬಂಧಾಚ ಅನ್ನ ಸಂಬಂಧವಿದೆ. ಈಗ ಅಲ್ಲೇ ಅನ್ನಾಹಾರ ಭಜನ ಮಾಡೋದು, ಅನ್ನಾಹಾರ ಅನ್ನ ಮಾಡೋದು. ದಕ್ಷಿಣ ದಿಕ್ಕಿನ ಸಂಬಂಧವೂ ಇದೆ. ಆದ್ದರಿಂದ ಜ್ಯೋತಿಷ್ಠ ಸಾಮಾನ್ಯ, ಚಂದ್ರನು ಬೆಳಕಿನ ಹೊಂದಿದ್ದಾನೆ, ಇವನು ಅನ್ನಾಹಾರದಲ್ಲಿ ಬೆಳಕಿನ ಹೊಂದಿದ್ದಾನೆ. ಈ ಸಾಮಾನ್ಯದಿಂದ ಅನ್ನಾಹಾರ ಭಜನೆಗೂ ಚಂದ್ರಗೂ ಏಕತ್ವವನ್ನು ನಾವು ಅನ್ಕೋಬೇಕು. ಒಂದೆರಡು ಪೇಜ್ ಗೊತ್ತಾಗಲ್ಲ, ಯಾವ್ದೊಂದು ಯಾವ್ದೆರಡು ಎಲ್ಲಿಂದ ಶುರು, ಇಲ್ಲಿನ ಶುರು ಕಾಂಡ ವಿಭಾಗ ಶಾಸ್ತ್ರ ಸಂಬಂಧದಿಂದಲೂ ಜ್ಯೋತಿಷ್ಠ ಬೆಳಕಿನ ಸಂಬಂಧದಿಂದಲೂ ಕೂಡ ಅನ್ನಾಹಾರ ಭಜನಕ್ಕೂ ಚಂದ್ರಕ್ಕೂ ಏಕತ್ವ ಇದೆ. ದಕ್ಷಿಣಾದಿಕ್ಕಿನ ಸಂಬಂಧ, ದಕ್ಷಿಣಾದಿಕ್ಕು ಅದು ದಕ್ಷಿಣ ದಿಕ್ಕಲ್ಲಿದೆ, ಇದು ಚಂದ್ರನ ದಕ್ಷಿಣ ದಿಕ್ಕ, ಚಂದ್ರಗತಿ ಚಂದ್ರ ದಕ್ಷಿಣ ದಿಕ್ಕಾಗುತ್ತೆ. ಅಪಾನ್ ನಕ್ಷತ್ರಾಣಾಂಚ ಪೂರ್ವದ ಅನ್ನತ್ವೇನ ಸಂಬಂಧ, ಅಪಾನ್ ನಕ್ಷತ್ರಾಣಾಂಚ ಪೂರ್ವದ ಅನ್ನತ್ವೇನ ಸಂಬಂಧ. ಅಪ್ಪಿಗೂ ನಕ್ಷತ್ರಗಳಿಗೂ ಹಿಂದಿನಂತೆ ಅನ್ನವಾಗಿ ಅನ್ನದಿಂದ ಸಂಬಂಧ. ನಕ್ಷತ್ರಕ್ಕೂ ಅಪ್ಪಿಗೂ ಸಂಬಂಧವನ್ನು ಹಿಂದಿನಂತೆ ಮಾಡ್ಕೋಬೇಕು ಅಂತ ಇದೆ. ಅನ್ನಾಹಾರ ಭಜನೆಗೆ ದಕ್ಷಿಣಾಗ್ನಿಯಿಂದ ಹೆಸರು, ಚಂದ್ರನ ದಕ್ಷಿಣವಾಗಿ ನೋಡ್ಕೊಳ್ತಾರೆ. ಇದೆ ಅದಕ್ಕೇನು ಕೊಡಲಿಲ್ಲ ಹಾಮಿ ಟಿಪ್ಪು. ಅಪಾಂ ಚಂದ್ರಮಸ ನಕ್ಷತ್ರ ಅಪಾಂ ಚಂದ್ರಮಸೋಹ ಭೋಗ್ಯತೆ. ಅಪಾಂ ನಕ್ಷತ್ರಾಣಾಂಚ ಪೂರ್ವದೇವ ಅನ್ನತ್ವೇನಿವ ಸಂಬಂಧ, ಪೂರ್ವತ್ತು ಅನ್ನತ್ವೇನಿವ. ಅಪ್ಪಿಗೂ ನಕ್ಷತ್ರಕ್ಕೂ ಹಿಂದಿನಂತೆ ಅನ್ನತ್ವ ರೂಪದಿಂದಲೇ ಸಂಬಂಧ ಮಾಡ್ಕೋಬೇಕಂತೆ. ನಕ್ಷತ್ರಾಣಾಂ ಚಂದ್ರಮಸೋ ಭೋಗ್ಯತ್ವ ಪ್ರಸಿದ್ಧೇ. ನಕ್ಷತ್ರಗಳು ಚಂದ್ರಮನಿಗೆ ಭೋಗ್ಯವಂತೆ. ನಕ್ಷತ್ರಗಳೇ ಪತ್ನಿಗಳು. 33 ಅಷ್ಟು ಜನರನ್ನು ರೋಹಿಣಿಯಾಗಿ ಕೃತಿಕಾ ಅಂತ ಎಲ್ಲಾ ನಕ್ಷತ್ರವನ್ನು ಕೊಟ್ಬಿಟ್ಟ ನನಗೆ, ಸೋಮರಾಜನಿಗೆ. ಅದರಿಂದ ಚಂದ್ರನಿಗೆ ನಕ್ಷತ್ರಗಳೇ ಭೋಗ್ಯ ಪ್ರಸಿದ್ಧವಾಗಿದೆ. ಅಪಾಂ ಅನ್ನೋತ್ಪಾದಕತ್ವಾತ್ ಅನ್ನತ್ವಂ ದಕ್ಷಿಣಾಗ್ನೇಯ. ಅಪಾಂ ಅನ್ನೋತ್ಪಾದಕತ್ವಾದ್ ಅನ್ನತ್ವಂ ದಕ್ಷಿಣಾಗ್ನೇಯ. ಅಪ್ಪಿಗೆ ಅನ್ನ ಸಂಬಂಧ ಹೇಗೇನೆ, ಅಪ್ಪಿಗೆ ಅನ್ನ ಉಂಟಾಗೋದ, ಆದ್ರಿಂದ ದಕ್ಷಿಣಾಗ್ನಿಗೆ ಅನ್ನತ್ವ ಸಂಬಂಧ ಬರುತ್ತೆ. ಪೃಥ್ವೀವತ್ ಗಾರ್ಭತ್ಯಸ್ಯ, ಗಾರ್ಭತ್ಯಕ್ಕೆ ಪೃಥ್ವಿ ಸಂಬಂಧ ಹೇಗೋ ಹಾಗೆ ದಕ್ಷಿಣಾಗ್ನಿಗೆ ಅಪ್ಪಿನ ಸಂಬಂಧ ಮಾಡ್ಕೋಬೇಕು. ಬಾಕಿ ಹಿಂದಿನಂತೆ ಏಮೇ ವಿದ್ವಾನ್ ಉಪಾಸನೆ ಅಂತ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಯಾರು ಇದನ್ನು ಉಪಾಸನೆ ಮಾಡ್ತಾನೋ ಅವನು ಲೋಕಿಯ ಪಾಪಕೃತ್ಯವನ್ನೆಲ್ಲ ಕಳ್ಕೊಳ್ತಾನೆ, ಲೋಕ ಉಳ್ಳವನಾಗ್ತಾನೆ, ಎಲ್ಲ ಆಯುಷ್ಯವನ್ನು ಪಡ್ಕೊಳ್ತಾನೆ, ಉಜ್ವಲಾಗಿ ಬದುಕೋತಾನೆ. ಅವ್ರನ್ನ ನಾವು ಕಾಪಾಡ್ತೀವಿ ಅಂತ ಹೇಳಿ ಹಿಂದಿನ ಖಂಡಿಕೆ ಹೇಳಿದ ಹಾಗೇನೆ ಇಲ್ಲಿಗೂ ಅರ್ಥ ಮಾಡ್ಕೊಳ್ಳಿ ಇಂದ್ರು. ಅಸಹೈನಂ ಆಹವನೀಯೋ ಅನುಶಾಸ ಪ್ರಾಣ ಆಕಾಶೋ ಜ್ಯೋತಿರ್ವಿದ್ಯುತೆ ಅಯ್ಯೋ ಯೇ ವಿದ್ಯುದ್ಪುರುಷೋ ದೃಶ್ಯತೆ ಸೋಹಮಸ್ಮಿ ಸೇವಾಹಮಸ್ಮೀತಿ ಸೇದಮೇ ವಿದ್ಯಾನುಪಾಸ್ತೆ ಅಭಯದೇ ಪಾಪಕೃತ್ಯ ಭವತಿ ಜೀವತಿ ನಾಸ್ಯಾವರ ಪುರುಷಾಃ ಕೀಯಂತೆ ಉಪವಯಂತಂ ಭುಂಜಾಮಃ ಅಸಹೈನಮಾಹವನೀಯೋ ನುಶಾಸ ಪ್ರಾಣ ಆಕಾಶೋ ದ್ಯೋರ್ವಿದ್ಯುತಿ ತಯ ಏಷ ವಿದ್ಯುತಿ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸೇವಾಹಮಸ್ಮೀತಿ ನಿಜ ಏತಮೇವಂ ವಿದ್ವಾನುಪಾಸ್ತೆ ಅಪಹತೆ ಪಾಪಕೃತ್ಯಾಂ ಲೋಕೆ ಭವತಿ ಧರ್ಮಮಾಯುರೇತಿ ಜೋ ಜೀವತಿ ನಾಸ್ಯಾವರ ಪುರುಷಾಃ ಕ್ಷೀಯಂತೆ ಉಪವಯಂತಂ ಭುಂಜಾಮಃ
अस्मिक्कश्च लोके अमुष्मिक्कश्च एतमेवं विद्वानुपास्ते अथ ह एनम् आहवनीयः अनुशशास प्राणः आकाशः द्यौः विद्युत् इति यः एषः विद्युति पुरुषः दृश्यते सः अहम् अस्मि सः एव अहम् अस्मि इति सः यः एतम् एवं विद्वान् उपास्ते अपहते पापकृत्यां लोकी भवति सर्वम् आयुः एति ज्यो जीवति न अस्य अवरपुरुषाः क्षीयन्ते उप वयं तं भुञ्जामः अस्मिन् च लोके अमस्मिन् च यः एतम् एवं विद्वान् उपास्ते ಆಮೇಲೆ ಅಂದ್ರೆ ಗಾರ್ಹಪತ್ಯ ದಕ್ಷಿಣಾಗ್ನಿ ಆದ್ಮೇಲೆ ಆಹುನೀಯ ಅಗ್ನಿ ಚೌಕವಾದಂತಹ ಕುಂಡದಲ್ಲಿರುವ ಅಗ್ನಿ ಆಹುನೀಯ ಅಗ್ನಿ ಅಂತಾರೆ. ಚೌಕವಾದ ರೌಂಡ್ ಆಗಿರೋದ್ರಲ್ಲಿ ಇರೋ ಅಗ್ನಿಗೆ ಗಾರ್ಹಪತ್ಯ, ಅರ್ಧ ರೌಂಡ್ ಅಲ್ಲಿ ಇರ್ತಕ್ಕಂತಹ ಅಗ್ನಿಗೆ ಅನ್ನಾಹಾರ ವಚನ ದಕ್ಷಿಣಾಗ್ನಿ, ಚೌಕವಾದಂತಹ ಕುಂಡದೊಳಗೆ ಇರ್ತಕ್ಕಂತಹ ಅಗ್ನಿಗೆ ಆಹವನೀಯ. ಅವನು ಉಪದೇಶ ಮಾಡ್ದ ಏನಂತ ನೋಡೋ ಕೋಸಲ, ಪ್ರಾಣ ಅಂತ ಏನು ಹಿರಣ್ಯಗರ್ಭ ಇದ್ದಾನೆ ಅವನು ಸಮಷ್ಟಿ ಆಕಾಶ ದ್ವಿಲೋಕ ವಿದ್ಯುತ್ತು ಇಷ್ಟು ನನ್ನ ಶರೀರ ಕಣಪ್ಪ, ಇಷ್ಟು ರೂಪದ ಜಗತ್ತು ತುಂಬಿಕೊಂಡಿದ್ದೀನಿ ನಾನು, ನನ್ನದೇ ಇದೆಲ್ಲ ರೂಪ ಅಂತ ಹೇಳಿ ಹೇಳ್ದ. ಇಡೀ ಜಗತ್ತಷ್ಟನ್ನು ಪ್ರಾಣ ಆಕಾಶ ದ್ವಿಲೋಕ ವಿದ್ಯುತ್ತು ಈ ರೂಪದಿಂದ ಜಗತ್ತು ತುಂಬಿಕೊಂಡಿದ್ದೀನಿ ಕಣಪ್ಪ ಅಂತ ಹೇಳ್ದ. ಆಮೇಲೆ ವಿದ್ಯುತ್ತಿನಲ್ಲಿರೋ ಪುರುಷ ಇದ್ದಾನಲ್ಲ ಅವನು ನಾನಾಗಿದ್ದೀನಿ ಅಂತಂದ. ಇಲ್ಲಿ ಆಕಾಶ ವಿದ್ಯುತ್ತು ಆಯ್ತಿಗೆ ಮೇಲಿದೆ ಅಂತ, ವಿದ್ಯುತ್ ಅಭಿಮಾನಿ ದೇವತೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯುತ್ ಪುರುಷನೇ ನಾನಾಗಿದ್ದೀನಿ ಕಣಪ್ಪ ಅಂತ ಹೇಳಿ ಯಾವಾತನು ಹೀಗೆ ತಿಳಿದವನಾಗಿ ಉಪಾಸನೆ ಮಾಡ್ತಾನೋ, ವಿದ್ಯುತ್ತಿಗೂ ಆಹ್ವನೀಯಕ್ಕೂ ಏಕತ್ವ, ಆಹ್ವನೀಯ ಪ್ರಾಣ ಆಕಾಶ ದ್ವಿಲೋಕ ವಿದ್ಯುತ್ತಿಂದ ಪೂರ್ತಿ ಜಗತ್ತನ್ನು ತುಂಬಿಕೊಂಡಿದೆ ಅಂತೇಳಿ ಉಪಾಸನೆ ಮಕ್ಕಳು ಅಗ್ರಹೋತ್ರ ಮಾಡುತ್ತಾನೋ ಅವನು ಎಲ್ಲಾ ಪಾಪಕೃತ್ಯವನ್ನೆಲ್ಲ ತಾನು ಮಾಡಿದಂತಹ ಎಲ್ಲಾ ದೋಷವನ್ನು ಕೂಡ ಪರಿಹಾರ ಮಾಡ್ಕೊಂಡ್ಬಿಡ್ತಾನೆ. ಒಳ್ಳೆ ಲೋಕದಲ್ಲಿ ಫಲವಂತನಾಗಿ ಭೋಗವುಳ್ಳವನಾಗಿ ಬದುಕುತ್ತಾನೆ, ಪೂರ್ಣ ಆಯುಷ್ಯವನ್ನು ಪಡ್ಕೊಳ್ತಾನೆ, ಉಜ್ವಲವಾಗಿ ಬದುಕೋತಾನೆ. ಇವನಿಂದ ಕೆಳಗಿನ ಪುರುಷರು ಇವನ ಮುಂದೆ ಕಣ್ಮಿಸ್ಕೊಳ್ಳೋದಿಲ್ಲ, ಸಾಯೋದಿಲ್ಲ. ನಾವು ಅವನನ್ನು ಕಾಪಾಡ್ತೀವಿ ಅಂತ ಹೇಳಿ ಹೇಳ್ತಾ ಯಾರು ಹೀಗೆ ಉಪಾಸನೆ ಮಾಡ್ತಾನೋ ಅವನಿಗೆ ಈ ಫಲ ಅಂತ ಹೇಳಿದೆ. ಅಂದ್ರೆ ತ್ರೇತಾಗ್ನಿ ಇಟ್ಕೊಂಡಂತಹ ಅಗ್ನಿಹೋತ್ರಿ ಈ ಭಾವನೆ ಮಾಡ್ಬೇಕು, ತನ್ನ ಗಾರ್ಹಪತ್ಯವು ಈ ಪೃಥ್ವಿ ಅಗ್ನಿ ಅನ್ನ ಆದಿತ್ಯ ಅಂತಲೂ ಆಪೋ ದಿಶೋ ದಕ್ಕತ್ತಾನೆ ಚಂದ್ರಮ ಅಂತ ಹೇಳಿ ದಕ್ಷಿಣಾಗ್ನಿಯು ಪ್ರಾಣ ಆಕಾಶ ಜೌರ್ ವಿದ್ಯುತ್ ಈ ರೂಪದಿಂದ ಆಹ್ವನೀಯ ಇದೆ ಅಂತಲೂ ಭಾವನೆ ಮಾಡ್ತಾ ಅಗ್ನಿಹೋತ್ರ ಮಾಡುತ್ತಿದ್ದರೆ ಆ ಆಹುತಿ ಎಲ್ಲ ಇಡೀ ಜಗತ್ತಿಗೆಲ್ಲ ತೃಪ್ತಿ ಪಡಿಸುತ್ತೆ, ಇಡೀ ಜಗತ್ತ ಆತ್ಮರೂಪ ಆಗುತ್ತೆ. ಯಾಕೆ ಅಗ್ನಿಹೋತ್ರದಿಂದಲೇ ಈ ಜಗತ್ತು ಉಂಟಾಗಿರೋದು ಶಾಸ್ತ್ರ ಹೇಳೋದು ಇದೇ ಕಾರಣದಿಂದ. ಅಗ್ನಿಹೋತ್ರವೇ ಕರ್ಮದಲ್ಲಿ ಬಹಳ ಶ್ರೇಷ್ಠವಾದ, ವೇದೋಕ್ತಿ ಕರ್ಮದಲ್ಲಿ ಬಹಳ ಉತ್ತಮವಾದಂತಹ ಕರ್ಮ, ಅದು ಬಹಳ ಪುನರ್ಮೃತ್ಯುವನ್ನು ಗೆಲ್ಲುವಂತಹ ಕರ್ಮ ಅಂತ ಶಾಸ್ತ್ರ ತುಂಬ ಕೊಂಡಾಡ್ತದೆ. ಅದ ನಮ್ಮ ಆಹ್ವನಿಯೋ ಅನುಶಾಸ, ಇದಾದ ಮೇಲೆ ಆಹ್ವನಿಯ ಅಗ್ನಿ ಇವನಿಗೆ ಅನುಶಾಸ ಮಾಡದ. ಯಾರಿಗೆ? ಈ ಮುಕೋಸನಿಗೆ. ಪ್ರಾಣ ಆಕಾಶ ಜೂರ್ವಿದ್ಯುದಿತಿ ಪ್ರಾಣಃ ಆಕಾಶಃ ಜೌಃ ವಿದ್ಯುದಿತಿ ಮಮಾಪ್ಯೇತಾಃ ತಸ್ತಸ್ತರವಃ. ನೋಡಪ್ಪ ಮುಕೋಸಲ, ಪ್ರಾಣ ಆಕಾಶ ದ್ವಿಲೋಕ ವಿದ್ಯುತ್ ಅಂತಿದೆಯಲ್ಲ, ಇದು ಕೂಡ ನನಗೂ ಕೂಡ ಈ 4 ಶರೀರವಾಗಿದೆ, ಇಷ್ಟನ್ನು ತುಂಬಿಕೊಂಡಿದ್ದೀನಿ ಇಂದ. ಏಷೋ ವಿದ್ಯುತಿ ಪುರುಷೋ ದೃಶ್ಯತೆ ಸೋಹಮಸ್ಮಿ ಇತ್ಯಾದಿ ಪೂರ್ವದ. ಇನ್ನು ವಿದ್ಯುತ್ತಿನಲ್ಲಿ ಯಾವ ಪುರುಷನಿದಾನೋ ಅದೇ ನಾನಾಗಿದ್ದೀನಿ, ಇದು ಉಪಲಕ್ಷಣ. ವಿದ್ಯುತ್ತಲ್ಲೂ ಪ್ರಾಣದಲ್ಲೂ ದ್ವಿಲೋಕದಲ್ಲೂ ಆಕಾಶದಲ್ಲೂ ಇರ್ತಕ್ಕ ಪುರುಷ ನಾನಾಗಿದ್ದೀನಿ ಅರ್ಥ ಮಾಡ್ಕೋಬೇಕು. 4ಕ್ಕೂ ಅಷ್ಟು ಹರಡಬೇಕು. ಪೃಥ್ವಿ ಅನ್ನ ಅಗ್ನಿ ದ್ವಿಲೋಕ ಆದಿತ್ಯ ಅಂದಾಗ ಅಷ್ಟು ತಗೋಬೇಕು. ದ್ವಿಲೋಕ ಆದಿತ್ಯ ಅಲ್ಲ, ಪೃಥ್ವಿ ಅಗ್ನಿ ಅನ್ನ ಆದಿತ್ಯ ಅಷ್ಟೇ. ಪೃಥ್ವಿ ಅಗ್ನಿ ಅನ್ನ ಆದಿತ್ಯ ಅದ್ರಲ್ಲಿ ನಾನು ಇರ್ತಕ್ಕಂಥ ಇದು ಆಪೋದಿತ್ತು ಚಂದ್ರಮ. ಇಲ್ಲಿ ಪ್ರಾಣ ಆಕಾಶ ಜೌರು ವಿದ್ಯುತ್ ಇಷ್ಟಲ್ಲೂ ನಾನಿದ್ದೀನಿ ಅಂತ ಹೇಳಿ ಹಿಂದಿನಂತೆ ಅನ್ವಯ ಮಾಡ್ಕೊಳ್ಬೇಕು. ಸಾಮಾನ್ಯ ಹೋಲಿಕೆ ಇರೋದ್ರಿಂದ ಅದೆರಡಕ್ಕೂ ಹೋಲಿಕೆ ಇದೆ. ಯಾವುದಕ್ಕೆ? ವಿದ್ಯುತ್ ಪುರುಷನಿಗೂ ವಿದ್ಯುತ್ ಮಿಂಚು ಭಾರಿ ಹೊಳಪು,
ಆಹವನಿಯು ಭಾರಿ ಬ್ರೈಟ್ ಆಗಿರುತ್ತೆ ಉರಿಯುವಾಗ. ಆಹವನಿಯ ದಗ ಉರಿಬೇಕಾದ್ರೆ ಭಾರಿ ಹೊಳಪು. ವಿದ್ಯುತ್ತು ಭಾರಿ ಮಿಂಚಿನಿಂದ ಹೊಳಪಿಂದ ಕೂಡಿರುತ್ತೆ. ವ್ಯಾಕಾಶಯೋಸ್ತು ಆಶ್ರಯತ್ವಾತ್ ವಿದ್ಯುದಾಹವನಿಯೋ ಭೋಗ್ಯತ್ವೇನೋ ಸಂಬಂಧ. ವ್ಯಾಕಾಶಯೋಸ್ತು ಆಶ್ರಯತ್ವಾತ್ ವಿದ್ಯುದಾಹವನಿಯೋಃ ಭೋಗ್ಯತ್ವೇನ ಸಂಬಂಧಃ. ದ್ಯುಲೋಕ ಮತ್ತು ಆಕಾಶ ಇದೆಯಲ್ಲ, ಎರಡು ಆಶ್ರಯ. ದ್ಯುಲೋಕವು ಅಲ್ಲಿರೋದಕ್ಕೆ ಆಶ್ರಯ, ಆಕಾಶವು ತಪಸ್ಸಕ್ಕೂ ಆಶ್ರಯ. ವಿದ್ಯುತ್ತು ಆಹವನಿಗಳು ಇದೆಯಲ್ಲ, ಅವಕ್ಕೆ ದ್ಯುಲೋಕ ಆಕಾಶಗಳೊಡನೆ ಭೋಗ್ಯವಾಗಿರುವುದರಿಂದ ವಿದ್ಯುತ್ತು ಆಹವನೀಯವು ಭೋಗ್ಯವಾಗಿದೆಯಂತೆ. ಆ ರೀತಿ ಸಂಬಂಧ ಅದೇ ಅದಕ್ಕೆ ದ್ಯುಲೋಕಕ್ಕೂ ಆಕಾಶಕ್ಕೂ. ಆ ದ್ಯುಲೋಕ ಆಕಾಶದಲ್ಲೇ ವಿದ್ಯುತ್ತು ಆಹವನೀಯ ಆಶ್ರಯಿಸಿಕೊಂಡಿದೆ ಅಂತ ಈ ರೀತಿ ಸಂಬಂಧವನ್ನು ಮಾಡ್ಕೊಳ್ಳಿ ಅಂತದೆ. ಸಂಬಂಧ ತೋರಿಸಲೇಬೇಕು ಅಂತ ಏನಿಲ್ಲ, ಭಾಷಿಕ ತೋರಿಸ್ತಾ ಇದ್ದಾರೆ. ಈ ಒಟ್ಟು ಶಾಸ್ತ್ರ ಹೇಳ್ತಾ ಇದೆ ದ್ಯುಲೋಕ, ವಿದ್ಯುತ್ತು, ಪ್ರಾಣ, ಆಕಾಶ, ಆಹವನಿಂದ 4 ಶರೀರ ಅಂತ ಭಾವನೆ ಮಾಡ್ತಾ ಹೋಗ್ಬೇಕು. ಸಮಾನ ಮನ್ಯತೆ ಅಂದ್ರೆ ಸಯೇತಮೇ ವಿದ್ವಾಪಾಸ್ತೇನ ಫಲವಾಕ್ಯಕ್ಕೆ ಹಿಂದೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಲವಾಕ್ಯಕ್ಕೆ ವಿಶೇಷ ಅರ್ಥ ಏನಿಲ್ಲ, ಪ್ರತಿಪದಿಯಾಗಿಯೂ ಸಮಾನ ಅಂತ. ಭಕ್ತಿ ಭಕ್ತಿ ಸರ್ವಮಾಯ ರೀತಿ ಜೋಗ್ ಜೀವತಿ ಎಲ್ಲ ನಿಮಗೂ ಸಮಾನವಾಗಿದೆ. ತೇ ಹೋಶುಹೋ ಉಪಕೋಸಲ ಏಷಾ ಸುಮಿತೆ ಅಸ್ಮದ್ವಿದ್ಯಾ ಆತ್ಮವಿದ್ಯಾ ಆಚಾರ್ಯಸ್ತುತೆ ಗತಿಂ ಭಕ್ತೇತಿ ಆಜಗಾಮಹಸ್ಯ ಆಚಾರ್ಯಃ ಆಚಾರ್ಯೋऽಭ್ಯುವಾದ ಉಪಕೋಸಲಾ ಇತಿ. ತೇ ಹೋಚುಃ ಉಪಕೋಸಲ ಏಷಾ ಸೌಮ್ಯತೆ ಅಸ್ಮದ್ವಿದ್ಯಾ ಆತ್ಮವಿದ್ಯಾ ಚ ಆಚಾರ್ಯಸ್ತುತೆ ಗತಿಂ ಭಕ್ತೇತಿ ಆಜಗಾಮಹಸ್ಯಾಚಾರ್ಯಃ ತಮಾಚಾರ್ಯೋऽಭ್ಯುವಾದ ಉಪಕೋಸಲಾ ಇತಿ. ತೇ ಹ ಊಚುಃ ಉಪಕೋಸಲ ಏಷಾ ಸೌಮ್ಯ ತೇ ಅಸ್ಮದ್ವಿದ್ಯಾ ಆತ್ಮವಿದ್ಯಾ ಚ ಆಚಾರ್ಯಃ ತು ತೇ ಗತಿಂ ವಕ್ತಾ ಇತಿ ಆಜಗಾಮ ಹ ಅಸ್ಯ ಆಚಾರ್ಯಃ ತಂ ಆಚಾರ್ಯಃ ಅಭ್ಯುವಾದ ಉಪಕೋಸಲಾ ಇತಿ. ಅವರು ತೇನ 3 ಅಗ್ನಿಗಳು ಕೂಡ ಊಚುಹು ಹೇಳಿದರು. ಏನಪ್ಪ? ಉಪಕೋಸಲವೇ ಇದು ನಮ್ಮ ವಿದ್ಯೆ ಕಣಪ್ಪ, ಅಗ್ನಿ ವಿದ್ಯೆ ಕಣಪ್ಪ. ಇದು ಮುಂಚೆ ಹೇಳಿದ್ದು ಆತ್ಮವಿದ್ಯೆ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅನ್ನೋದು ಆತ್ಮವಿದ್ಯೆ. ಇದು ಒಂದೊಂದು ಅಗ್ನಿಗಳಿಗೂ 4 ಶರೀರ ಅಂತ ಹೇಳಿದ್ದು ಪೃಥ್ವಿ, ಅಗ್ನಿ, ಅನ್ನ, ಆದಿತ್ಯ ಇತ್ಯಾದಿಗಳೆಲ್ಲ ಅಗ್ನಿವಿದ್ಯೆ. ಅಗ್ನಿವಿದ್ಯೆಯನ್ನು ಆತ್ಮವಿದ್ಯೆ ನಾವು ಹೇಳಿದೀವಿ ಕಣಪ್ಪ. ಈ ವಿದ್ಯೆಗೆ, ಈ ಉಪಾಸನೆಗೆ ಏನ್ ಗತಿ, ಯಾವ ಮಾರ್ಗ, ಹೇಗೆ ಹೋಗ್ತಾನೆ ಎಂಬುದನ್ನ ನಿಮ್ಮ ಗುರುಗಳು ಬಂದಾಗ ಹೇಳ್ತಾರೆ. ಅದನ್ನ ಗುರುಗಳ ಹತ್ರ ತಿಳ್ಕೊ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರು. ಆಮೇಲೆ ಸರಿಯಾಗಿ ಆ ಟೈಮ್ ಗುರು ಬಂದೇ ಬಿಟ್ರು. ಆಜಗಾಮ ಅಸ್ಯ ಆಚಾರ್ಯ. ಪ್ರವಾಸಕ್ಕೆ ಹೋದ, ಪ್ರವಾಸ ಒಂದೇ ದಿವಸ ಅಗ್ನಿಗಾರಕ್ಕೆ ಹೋದ, ಉಪವಾಸ ಇದ್ದ, ಸಂಜೆ ಹೊತ್ತಿಗೂ ಉಪವಾಸ ಇದ್ದ. ಅಗ್ನಿಗಳು ಇವ ಪಾಪ ತುಂಬ ಇದಾಗಿದೆ ಅಂತ ಹೇಳಿ ಉಪದೇಶ ಮಾಡಿದ್ರು. ಉಪದೇಶ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ರು. ಆಚಾರ್ಯ ಹೇಳ್ತಾರೆ ಮಾನಸ ಬಂದೇ ಬಿಟ್ಟಂಗ ದಿವಸ, ಎಷ್ಟೋ ದಿವಸ ಆಗಿದೀವ ಇನ್ಬಿಟ್ವೀನು, 1 ವಾರ 10 ದಿವಸ ಇದ್ದಿರ್ಬೇಕು. ಅದನ್ನ ಹೇಳಿಲ್ಲ ಇಲ್ಲಿ. ಬಟ್ ಆಜಗಾಮ ಆಚಾರ್ಯ ಅಂದ್ರು. ಗುರುಗಳು ಕೂಡ ಸರಿಯಾಗಿ ಬಂದೇ ಬಿಟ್ರು. ಬಂದದ್ದೇ ಆಚಾರ್ಯ ನೋಡ್ತಾರೆ. ಉಪಕೋಸಲನ್ನ ಏನೋ ಉಪಕೋಸಲ ಅಂದ್ರು. ಏನು ಗುರುಳೇ ಅಂದ. ಭಗವ ಆಯ್ತು ವಿಶಿಷ್ಟವ. ನಾಳೆ ಅಲ್ಲ, ಮುಂದೆ ಮಂತ್ರ. ತೇ ಪುನಃ ಸಂಭೂಯ ಊಚುಹು ಹ. ಮತ್ತೆ ಅವರೆಲ್ಲರೂ ಒಟ್ಟಿಗೆ ಸೇರಿ ಮಾತಾಡಿದ್ರು, ಹೇಳಿದ್ರು. ಮುಂಚೆ ಪ್ರಾಣಬ್ರಹ್ಮನು ಒಟ್ಟಿಗೆ ಹೇಳಿದ್ರು, ಅಗ್ನಿವಿದ್ಯೆ ಹೇಳ್ಬೇಕಾದ್ರೆ ಅವರವ್ರು ಹೇಳಿದ್ರು. ಈಗ ಮತ್ತೆ ಹೇಳ್ತಿದ್ದಾರೆ ಒಟ್ಟೆ ಸೇರಿ. ಕೋಸಲ ಏಷಾ ಸೌಮ್ಯ ಚೇತವ ಅಸ್ಮದ್ವಿದ್ಯಾ ಅಗ್ನಿವಿದ್ಯಾ ಇತ್ಯರ್ಥಃ. ಉಪಕೋಸಲಮೇ ಇದು ನಾನು ಹೇಳ್ತಿದ್ಯಲ್ಲ ಈಗ, ಪೃಥ್ವಿಗೆ ಅನ್ನ ಆದಿತ್ಯಾದಿ ರೂಪದಿಂದ ಇದು ಅಗ್ನಿವಿದ್ಯೆ. ಇದು ಹಿಂದೆ ಹೇಳಿದ್ದಲ್ಲ ಪ್ರಾಣ ಬ್ರಹ್ಮ ಖಂ ಬ್ರಹ್ಮ, ಅದು ಆತ್ಮವಿದ್ಯೆ. ಅದು ಇದು ಅಗ್ನಿಗೆ ಮಾತ್ರ ಸಂಬಂಧಪಟ್ಟದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಂತ ವಿದ್ಯೆ ಅದು ಅಂತ ಹೇಳುದು.
ಆತ್ಮವಿದ್ಯಾ ಪೂರ್ವಕ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಹೆಚ್ಚ ಆತ್ಮವಿದ್ಯೆ ಯಾವುದು ಅಂತ ಭಾಷ್ಯಕಾರ ಹೇಳಿದ್ದಾರೆ. ಹಿಂದೆ ಹೇಳಿದ್ದು ಅಂದ್ರೆ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳಿದ್ರಲ್ಲ. ಪ್ರಾಣ ಅಂದ್ರೆ ಪರಮಾತ್ಮಗೆ ಹೆಸರ. ಅತೇವ ಪ್ರಾಣ ಪ್ರಾಣಸ್ತಥಾನುಗಮಾ ಬ್ರಹ್ಮ. ಇನ್ನು ಕಂ ಕಮ್ಮ ಅದು ಬ್ರಹ್ಮ, ಅದು ಅಖಮ್ಮ ಆಕಾಶ ಆಕಾಶ ಅದು ಬ್ರಹ್ಮ, ಕಂ ಸುಖ ಅದು ಬ್ರಹ್ಮ. ಅಂದ್ರೆ ಮೂರು ಉಪಾಧಿಯಿಂದ, ಪ್ರಾಣೋಪಾಧಿಯಿಂದಲೂ ಸುಖೋಪಾಧಿಯಿಂದಲೂ ಆಕಾಶೋಪಾಧಿಯಿಂದಲೂ ಪರಮಾತ್ಮನ ಉಪಾಸನೆ ಮಾಡುವ ವಿದ್ಯೆ ಆತ್ಮವಿದ್ಯೆ. ಸಾಲಿಗ್ರಾಮದಲ್ಲಿ ವಿಷ್ಣುವನ್ನು ಕಾಣುವ ಹಾಗೆ ಪ್ರಾಣ ಸುಖ ಆಕಾಶದಲ್ಲಿ ಪರಮಾತ್ಮ ದೃಷ್ಟಿಯನ್ನು ಇಟ್ಕೊಂಡು ಉಪಾಸನೆ ಮಾಡೋದು ಆತ್ಮವಿದ್ಯೆ. ಅದರ ಬ್ರಹ್ಮರೂಪ ಅಂತ ಹೇಳಿ ಭಾವನೆ ಮಾಡೋದು. ನಿಜವಾಗಿ ಬ್ರಹ್ಮವೇ ಆ ಮೂರುಗಳೇ ಇರೋದು. ಪ್ರಾಣ ಅನ್ನೋ ಉಪಾಧಿ ಹಿರಣ್ಯಗರ್ಭನೂ ಬ್ರಹ್ಮವೇ, ಸುಖ ಸ್ವರೂಪಗಳು ಬ್ರಹ್ಮವೇ, ಆಕಾಶವು ಬ್ರಹ್ಮವೇ. ಆಚಾರ್ಯ ಸ್ಥಿತಿಯ ಗತಿಂ ಭಕ್ತ ವಿದ್ಯಾಫಲ ಪ್ರಾಪ್ತಯೇ ಇತ್ಯುಕ್ತಾಃ ಉಪರೇಮುಃ ಅಗ್ನಯಃ ರಾಮ ರೇಮುದು ರೇಮುಃ ಉಪರೇಮುಃ ಅಗ್ನಯಃ. ಆಚಾರ್ಯನಾದರೋ ಬರ್ತಾರೆ, ಸದ್ಯದಲ್ಲೇ ಬರ್ತಾರೆ, ಯೋಚನೆ ಮಾಡಬೇಡ. ಅವ್ರು ಗತಿನ ಹೇಳ್ತಾರೆ. ಅಂದ್ರೆ ವಿದ್ಯಾಫಲ ಪ್ರಾಪ್ತಿಯನ್ನು ಪಡ್ಕೊಳ್ಳೋಕೆ ಗತಿ ಬೇಕಲ್ಲ, ಸಿಗೋಬೇಕಲ್ಲ. GPS ಹಾಕೋಬೇಕಲ್ಲಪ್ಪ. GPS ಹಾಕೊಡ್ತಾನೆ ಹೋಗ್ಬೇಕಾ ಬ್ರಹ್ಮಲೋಕಕ್ಕೆ. GPS ಹಾಕೊಡ್ತಾರೆ ಅವರು. ಹೆಂಗ್ ಹೋಗ್ಬೇಕು ಅಂದ್ರೆ ಅರ್ಚಿಶೋ ಅಭಿಸಂಭವಂತಿ ಅರ್ಚಿಶೋ ಅಹಹ ಅನ್ನ ಆಪೂರ್ಯಮಾಣ ಪಕ್ಷಂ ಆಪೂರ್ಯಮಾಣ ಪಕ್ಷಾದ್ಯಾನ್ ಷಡ್ಮುದೇತಿ ಮಾಸಾಗಸ್ತಾನ್ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾದಿತ್ಯಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ಅಂತ ಈ ರೀತಿ GPS ಹಾಕೊಡ್ತಾರೆ. ನಾವು ಸದ್ಯಕ್ಕೆ ಉಪಾಸನೆಯನ್ನು ಆತ್ಮವಿದ್ಯೆ ಹೇಳಿದೀವಿ, ಅದಕ್ಕೂ ಅಂತ ಹೇಳ್ಬಿಟ್ಟು ಉಪರೇಮು ಸುಮ್ಮನೆ ಬಿಟ್ಟು ಆಜಗಾಮಃ ಅಸ್ಯ ಆಚಾರ್ಯ ಕಾಲೇನ ಅಂದ್ರು. ಮತ್ತು ಪರೇದ್ಯವಿ ಮಾರನೇ ದಿವಸ ಅಂತ ಹೇಳಿಲ್ಲ, ಕಾಲ ಎಷ್ಟೋ ಟೈಮ್ ಒಂದು ವಾರನೋ 10 ಪಾಪ ಓಳಕು ಹಿಂಗ್ ಮಾಡ್ಬಾರ್ದು. ಗುರುಗಳು ಕೊಟ್ರು ಆಚಾರ್ಯ ಬರೀ ಗತಿ ಅಂತ ಹೇಳೋದು. ನೀರು ಕೊಟ್ಬಿಡ್ತಾರಲ್ಲ, ಅಕ್ಷವಿದ್ಯೆ ಸೇರಿಸ್ಕೊಂಡು ಕೊಡ್ತಾರೆ ಆಚಾರ್ಯರು. ಅಲ್ಲ, ಈ ಆಚಾರ್ಯರೋ ಸತ್ಯಕಾಮ ಅವ್ನು ಕಲ್ತಿದ್ದೇನೋ ಷೋಡಶಕಲ ವಿದ್ಯೆ, ಹೇಳ್ತಾ ಇರೋದು ಏನನ್ನ ಅಕ್ಷವಿದ್ಯೆ. ಏನಿದ ಏನೋ ಕಲ್ತು ಏನೋ ಹೇಳೋಣ ಹಚ್ಚರ ಎಲ್ಲಿ ತಮ್ ಶಿಷ್ಯಂಚ ಆಚಾರ್ಯ ಅಭಿವಾದ ಉಪಕೋಸಲ ಇತಿ. ತಮ್ ಶಿಷ್ಯಂಚ ಆಚಾರ್ಯೋಭಿವಾದ ಉಪಕೋಸಲ. ಆ ಶಿಷ್ಯನನ್ನ ಆಚಾರ್ಯ ಕೂಗಿ ಹೇಳಿದ್ರು, ಎಲ್ಲಿ ಉಪಕೋಸಲನೇ ಎಲ್ಲಿದೆಯೋ ಬಾರೋ ಅಂದ್ರು. ಬಂದು ಕೂಡಲೇ ನೋಡ್ತಾರೆ ಮುಖಾನ, ಒಳ್ಳೆ ಚಂದ್ರೋದಯ, ಬ್ರೈಟ್ಫುಲ್ ಆಗಿದೆ, ಪಳ್ಳ 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 ಮುಖ ಹೊಳಿತಾ ಇದೆ. ಬ್ರಹ್ಮಜ್ಞಾನಿ ಅಂದ್ರೆ ಕಣ್ಣೆಲ್ಲ ಹಿಂಗೆ ತೇಜಪುಂಜ ಆಗ್ಬಿಟ್ಟಿದೆ, ತೇಜೋ ರಾಶಿ ಆಗ್ಬಿಟ್ಟಿದೆ. ಅವ್ರು ಹೇಳ್ತಾ ಇದ್ರೆ ಭಗವತಿಃ ಪ್ರತಿಶುಶ್ರಾಭ ಬ್ರಹ್ಮ ವಿಧಿವ ಸೌಮ್ಯತೆ ಮುಖಂ ಭಾತಿ ಕೋನು ತ್ವಾನುಶಾಸೇತಿ ಕೋನು ಮಾನುಷಿಷ್ಯಾತ್ ಭೋ ಇತಿಹ ಅಪೇವ ನಿನ್ನುತೆ ಇಮೇ ನೂನಂ ಈದಿಶಾಃ ಅನ್ಯಾದಿಶಾ ಇತಿ ಇಹ ಅಗ್ನಿನಭ್ಯುದೇ ಚಿನ್ನ ಸೌಮ್ಯಕ್ಕೆ ಅವೋಚನ್ನಿತಿ ಇದಮಿತಿಹ ಪ್ರತಿಜಜ್ಞೆ ಲೋಕಾನ್ವಾವಕಿಲ ಸೌಮ್ಯತೆ ಅವೋಚನ್ ಅಹಂ ಕೃತೆ ತದ್ ವಕ್ಷ್ಯಾಮಿ ಯಥಾ ಪುಷ್ಕರ ಪಲಾಶೇ आपो निष्क्लिश्यन्ते एवमेवं विधि पापं कर्म नश्लिष्यते इति ब्रवीतु मे भगवान् इति तस्मै होवाच सौम्यते मुखं भाति शिष्याभ्यो इति अपैव निन्नुते मे अन्यादिशा इति आहास्तीरभ्युदे इन्न सौम्यकिलते अवोचन्निति इदमिति अप्रतिजज्ञे
लोकान् वा किल यदे अवोचन् अहं तु ते तद् वक्ष्यामि यथा पुष्करपलाशे आपो निष्क्रियन्ते एवमेवं विधिवाहं कर्म न क्लिश्यते इति मे भगवः इति ह प्रतिशिश्राव ब्रह्मविद् इव सौम्य ಬ್ರಹ್ಮವಿದ ಇವ ಹೆಂಗಿದೆ ಬ್ರಹ್ಮವಿದ ಏನಿದೆಯೋ ಅಲ್ಲಿ ಬ್ರಹ್ಮವಿದೆ ಬ್ರಹ್ಮವಿದ ಇದೆಯಲ್ಲ ಬ್ರಹ್ಮವಿದ ಮುಖಮಿವ ಅಂತ ಬ್ರಹ್ಮಜ್ಞಾನಿಯ ಬ್ರಹ್ಮವಿದಲ್ಲ ಬ್ರಹ್ಮವಿದ ಇವ ಸೌಮ್ಯ ತೇ ಮುಖಂ ಭಾತಿ ಅನುಶಾಸ ಇತಿ ಕಹ ನು ಮ ಅನುಶಿಷ್ಯಾದ್ಭ್ಯಃ ಇತಿ ಅಪೇವ ನಿನ್ಹುತೆ ಇಮೇ ನೂನಂ ಅಪೇವ ಅಪ ಇವ ಅಪ ಎರಡು ಪದಗಳು ಅಪ ಇವ ನಿನ್ಹುತೆ ಇಮೇ ನೂನಂ ಈದೃಶಾಃ ಅನ್ಯಾದೃಶಾಃ ಇತಿ ಆಹ ಅಗ್ನೀನ್ ಅಭ್ಯುದೆ ಕಿಂ ನು ಸೌಮ್ಯ ಕಿಲ ते अवोचन् इति इदम् इति ह प्रतिजज्ञे लोकान् वाव किल सौम्य ते अवोचन् अहं तु ते तत् वक्ष्यामि यथा पुष्करपलाशे आपः न क्लिश्यन्ते एवं विधि पापं कर्म न क्लिश्यते इति ब्रवीतु मे भगवान् इति तस्मै ह वाच ಅಲ್ಲಿ ಕೋನು ಮಾ ಅನುಶಿಷ್ಯ ಅಲ್ಲ ಭಾಷೆ ಮಾಡಿದ್ರೆ ಕಹ ಮ ಅನುಶಿಷ್ಯ ಕಹ ಆಮೇಲೆ ನು ಮ ಅನುಶಿಷ್ಯಾದ್ಭ್ಯಃ ಭೋ ಅನುಶಿಷ್ಯಾತ್ ಏನು ಅನುಶಿಷ್ಯಾತ್ ಭೋ ಯಾಕೆ ನಿದ್ದೆ ಬಿಡ್ತೀನಿ ಉಪಕೋಶಲ ಪ್ರತಿಶಿಷ್ಯಾವ ಬಂದು ಹೇಳ್ದ ಬ್ರಹ್ಮಜ್ಞಾನಿಯ ಮುಖದಂತೆ ಇದೆಯಲ್ಲೋ ಬ್ರಹ್ಮವಿದ ಮುಖಂ ಇವ ಬ್ರಹ್ಮವಿದ ಮುಖಮಿವತೆ ಸೌಮ್ಯ ಬ್ರಹ್ಮಜ್ಞಾನಿಯ ಮುಖದಂತೆಯೇ ನಿನ್ನ ಮುಖ ಕಾಣ್ತಾ ಇದೆಯಲ್ಲೋ ಯಾರೋ ನಿಂಗೆ ಅನುಶಾಸನ ಮಾಡಿದ್ದು ಅಂತಂದ ಗುರುಗಳೇ ಕೋನು ಮಾನುಶಿಷ್ಯಾತ್ ಭೋ ಯಾರು ತಾನೇ ಉಪದೇಶ ಮಾಡಿ ನನಗೆ ನಿಮ್ ಶಿಷ್ಯನಾಗಿರುವಾಗ ಯಾರಿಗ ಧೈರ್ಯ ಇದೆ ಬಹುಶಃ ಇತಿ ಅಪ ಇವ ನಿನ್ನತೆ ಇವ ಅಪದಿಂದ ಬೇರೆ ಯಾರು ಹೇಳಿಲ್ಲ ನಂಗೆ ಯಾರು ಉಪದೇಶ ಮಾಡಿಲ್ಲಪ್ಪ ನಂಗೆ ಯಾರು ಉಪದೇಶ ಮಾಡ್ತಾರೆ ಯಾರು ಧೈರ್ಯ ಇದೆ ನಿಮ್ಗೆ ಉಪದೇಶ ಮಾಡಕ್ಕೆ ಅಂತಂದ ಏನ್ ಮಾಡಿ ಹೇಳಿಲ್ಲ ಆದ್ರೂ ನೋಡಿ ಗುರುಗಳೇ ಅಗ್ನಿಗಳು ಮುಂಚೆ ಹೇಗಿದ್ವೋ ಈಗ ಬೇರೆ ತರಹ ಕಾಣ್ತಾ ಇದ್ದಾರೆ ಹೆದಕೋ ತರ ನಡುಗ್ತಾ ಇದ್ದಾರೆ ಅಗ್ನಿಗಳು ಅನ್ಯಾದ ಹೈವ ನೂನಂ ಈದೃಶಾಸಂತಹ ಅನ್ಯಾದ ಮುಂಚೆ ಒಳ್ಳೆ ಬ್ರೈಟ್ಫುಲ್ ಆಗಿ ಉರಿತಾ ಇದ್ರು ಅಗ್ನಿಗಳು ಈಗ ಅಗ್ನಿಗಳೆಲ್ಲ ಡಿಮ್ ಆಗಿಬಿಟ್ಟಿದ್ದಾರೆ ಹೆದರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಗುರುಗಳು ನನ್ಗೆ ಶಾಪ ಕೊಟ್ಬಿಡ್ತಾರೋ ನನ್ನ ಅನುಮತಿ ಇಡೇನಿಯೇ ನನ್ನ ಶಿಷ್ಯನಿಗೆ ಉಪದೇಶ ಮಾಡೋದು ನಿಮ್ಗೆ ಯಾರು ಹೇಳಿದ್ದೋ ಅದೆಂಗ್ ಉಪದೇಶ ಮಾಡಿದ್ರಿ ನೀವು ಅವ್ನು ಗುರು ಕೇಳ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅಗ್ನಿಗಳು ಕೂಡ ತರ ನಡುಗ್ತಾ ಇದ್ದಾರೆ ನೋಡಿ ಅಗ್ನಿ ಕಾಣ್ತಾ ಇದ್ದಾರೆ ಅಂತ ಅಗ್ನಿ ತೋರಿಸ್ತಾ ಇದ್ದಾನೆ ನೋಡಿ ಏನ್ ಹೇಗಿದ್ದಿರ್ಬೇಡ ಆಚಾರ ಯೋಗ್ಯತೆ ಅಗ್ನಿಗಳು ನಡುಗ್ತಾ ಇದ್ರು ಅಂತಂದ್ರೆ ಅದು ತಪ್ಪು ಮಾಡ್ಬಿಟ್ರು ಅಗ್ನಿಗಳು ಯಾಕೆಂದ್ರೆ ಪರ್ಮಿಷನ್ ಇಲ್ಲದೆ ಹೇಳೋ ಹಾಗಿಲ್ಲ ಗುರುಗಳ ಪರ್ಮಿಷನ್ ಇಲ್ಲದೇನೆ ಶಿಷ್ಯನಿಗೆ ಬೇರೆಯವ್ರು ಉಪದೇಶ ಮಾಡೋ ಹಾಗಿಲ್ಲ ಮಾಡ್ಬಿಟ್ಟಿದ್ದಾರೆ ಈಗ ಇವ್ರು ಏನು ಇದಕ್ಕೆ ಆಕ್ಷನ್ ತಗೋತಾರೆ ಗೊತ್ತಿಲ್ಲ ಗುರುಗಳು ಅಂತ ಹೇಳಿ ನಡುಗ್ತಾ ಇದ್ದಾರಂತೆ ಅಗ್ನಿಗಳು ಹೀಗೂ ಉಂಟಾ ಆ ಗೌತಮರು ಒಂದ್ ದಿವಸ ಅಗ್ನಿಹೋತ್ರ ಮಾಡುವ ಮೇಲೆ ನದಿ ಹೋಗಿದ್ದಾರೆ ಸ್ವಲ್ಪ ಏನೋ ಇದ್ರಲ್ಲಿ ಅನುಷ್ಠಾನ ಮಾಡ್ಬೇಕು ವಿಳಂಬ ಆಗ್ಬಿಡ್ತು ಸೂರ್ಯೋದಯ ಹತ್ತತ್ತ ಬಂದ್ಬಿಡ್ತು ಶ್ವೇತಾಗ್ನಿಗಳು ಅಯ್ಯೋ ಸೂರ್ಯ ಆಗ್ಬಿಡುತ್ತೆ ಅಂದ್ಬಿಟ್ಟು ಎದ್ದು ಓಡ್ ಬಂದಂತೆ ಗುರುಳೇ ಉದಯ ಆಗತ್ತೆ ಬೇಗ ಬನ್ನಿ ಆಹುತಿ ಕೊಡಿ ಅಂತ ಅವಳೆ ಬಂದೆ ಕಂಡ್ರು ಅಂತ ಹೇಳ್ಬಿಟ್ಟು ಗೌತಮರು ಹೋಗ್ಬಿಟ್ಟು ಆಹುತಿ ಕೊಟ್ರು ಅಂತ ಕಥೆ ಬರುತ್ತೆ ಮಹಾಭಾರತದಲ್ಲಿ ಅಗ್ನಿಗಳೇ ಹೆದರ್ಕೊಂಡು ಬರ್ತಾ ಇದ್ವು ಅಂತೆ ಬೇಗ ಆಹುತಿ ಕೊಡಿ ಸೂರ್ಯೋದಯ ಆಗ್ಬಿಡತ್ತೆ ಅಂತ ಆ ಋಷಿಗಳ ನಡವಳಿಕೆ ಹೇಗಿದ್ದಿರ್ಬೇಡ ಅಂತ
ಅಲ್ಲಿ ಇದು ಆಚಾರ್ಯ ಇಂಥ ಕಟ್ಟುನಿಟ್ಟಾಗಿದ್ದಿರ್ಬೇಡ. ಈದೃಶಾಹ ಅನ್ಯಾದೃಶಾ ಇದೆ. ಮುಂಚೆ ಹೇಗಿದ್ದವರು ಉಳಿತಾ ಇದ್ರು, ಈಗ ನೋಡಿ ನುಡುಕ್ತಾ ಇದ್ದಾರೆ, ಅಗ್ನಿಗಳೆಲ್ಲ ಹೆದ್ಕೊಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಅಗ್ನಿನ ಅಭ್ಯುದೆ ಗುರುಗಳೇ ಹೇಳ್ಕೊಟ್ರು, ಇವರೇ ಹೇಳಿದ್ರು. ಆದ್ರೆ ಗುರುಗಳೇ ನಾನು ಅವ್ರು ಹೇಳ್ಕೊಟ್ಟಿದ್ದು ಲೆಕ್ಕ ಇಡಲ್ಲ, ತಾವೇ ಹೇಳ್ಕೊಡ್ಬೇಕು, ನೀವೇ ನಮ್ ಗುರುಗಳು, ನೀವೇ ಉಪದೇಶ ಮಾಡ್ಬೇಕು ಅಂದ. ಹಾಗಾದ್ರೆ ಏನ್ ಹೇಳಿದ್ರಪ್ಪ ಅಗ್ನಿಗಳು ಅಂತಂದ್ರು. ಕಿನ್ನು ಸೌಮ್ಯ ಕಿಲತೆ ಅಮೋಚನ್, ಏನ್ ಹೇಳಿದ್ರು ಅಗ್ನಿಗಳು ಅಂದ್ರು. ಇದೇ ಮಿತಿಯ ಪೂಜೆಗೆ ಇದನ್ನ ಹೇಳ್ದ ಅಂತ ಹೇಳಿ ಪೃಥ್ವಿ, ಅಗ್ನಿ, ಅನ್ನ, ಆದಿತ್ಯ, ಗಾರಪತ್ಯದ್ದು, ಪ್ರಾಣ ಬ್ರಹ್ಮ ಕರ್ಮ ಕರ್ಮ ಮಠ ಹೇಳಿದ್ರು, ಅಗ್ನಿ ವಿದ್ಯೆ ಹೇಳ್ಕೊಟ್ರು ಅಂತ ಹೇಳ್ದ. ಅಯ್ಯೋ ಅದಷ್ಟು ಲೋಕ ವಿಚಾರ ಆಯ್ತು ಕಣಪ್ಪ. ಲೋಕಾನುಭಾವಿ ಕಿಲತೆ ಸೌಮ್ಯತೆ ಅಮೋಚನ್, ಅತೇನ ಅವರು ಲೋಕಗಳನ್ನು ಕುರಿತು ನಿಮಗೆ ಹೇಳಿದ್ದಾರೆ. ನಾಹಂತ್ಯುತೆ, ನಾನು ನಿಮ್ಮನ್ನು ಹೇಳ್ಕೊಡ್ತೀನಿ. ಯಾವ ರೀತಿ ತಾವರೆ ಎಲೆ ಮೇಲೆ ನೀರು ಅಂಟ್ಕೊಳ್ಳೋದಿಲ್ವೋ ಆ ರೀತಿ ನಿಮಗೆ ಒಂದು ವಿದ್ಯೆ ಹೇಳ್ಕೊಡ್ತೀನಿ ಕಣಯ್ಯ ಅಂತ ಹೇಳ್ಬಿಟ್ಟು, ಪಾಪಂ ಕರ್ಮ ನಶ್ಲಿಷ್ಠತೆ, ಯಾವ ಪಾಪಕರ್ಮವೂ ಈ ಉಪವಾಸ ಅಂಟೋದಿಲ್ಲ ಅಂತ ಹೇಳಿ. ಪೂಜ್ಯರೇ ಹೇಳಿ ಬ್ರವೀತು ಅಂದ. ಬ್ರವೀತು ಮೇ ಭಗವಾನ್ ತಿ ತಸ್ಮಿ ಹೋವಾಸ. ಅದಕ್ಕೆ ಗುರು ಹೇಳ್ಕೊಡ್ತಾ ಇದ್ದಾರೆ ಮುಂದಿನ ಮಂತ್ರ. ಪ್ರತಿಶುಶ್ರಾವ, ಭಗವಂತನೇ ಪೂಜ್ಯರೇ ಎಂಬುದಾಗಿ ಬದಲು ಉತ್ತರ ಕೊಟ್ಟ ಗೋಸಲ. ಬ್ರಹ್ಮವಿದ ಇವ ಸೌಮ್ಯತೆ ಮುಖಂ ಪ್ರಸನ್ನಂ ಭಾತಿ. ಬ್ರಹ್ಮಜ್ಞಾನಿಯ ಮುಖದಂತೆ ನಿನ್ ಮುಖ ಕಾಣ್ತಾ ಇದೆಯಲ್ಲೋ, ಏನು ಸಮಾಚಾರ, ಏನ ಎಂತ ಆಯ್ತೋ ಅಂತ ಗುರುಗಳು ಉಪಕೋಸದ ಕೇಳಿದ್ರು. ಕೋನುತ್ವಾನುಶಾಸ ಇತ್ಯುಕ್ತ ಪ್ರತ್ಯಾಹ. ಯಾರಯ್ಯ ನಿಂಗೆ ಉಪದೇಶ ಮಾಡಿದ್ದೋ, ಯಾರು ಹೇಳೋದ್ರು ಅಂತ ಹೇಳಿದ್ದಕ್ಕೆ ಅದಕ್ಕೆ ಬದಲು ಉತ್ತರ ಕೊಡ್ತಾ ಇದ್ದೇನೆ ಉಪಕೋಸಲ. ಕೋನುಮಾನುಶಿಷ್ಯಾತ್ ಅನುಶಾಸನಂ ಕುರ್ಯಾತ್ ಭೋ ಭಗವನ್ ತ್ವಯಿ ಪ್ರೋಷಿತೆ. ತಾವು ಪ್ರವಾಸಕ್ಕೆ ಹೋದ್ಮೇಲೆ ಯಾರಿಗಾದ್ರೆ ಆ ಧೈರ್ಯ ಇದೆ, ಆ ಡೇರ್ನೆಸ್, ಆ ಧೈರ್ಯ ಬಂದು ನಾನು ಅವನಿಗೆ ಉಪದೇಶ ಮಾಡಿ ಏನು ಅಂತ ಯಾವಂತಾನೆ ನಿಮ್ಮ ಈ ಗುರುಕುಲ ಪ್ರವೇಶ ಮಾಡಿ ನನಗೆ ಉಪದೇಶ ಮಾಡಿ ಅನ್ನೋ ಗುರುಗಳೇ, ಆ ತಾಕತ್ತು ಆ ಧೈರ್ಯ ಯಾರಿಗೂ ಇಲ್ಲ, ಯಾರು ಮಾಡಕ್ ಸಾಧ್ಯ ಇಲ್ಲ, ಯಾರು ಬೇರೆಯವ್ರು ಯಾರು ಬಂದು ಉಪದೇಶ ಮಾಡಿಲ್ಲ. ಇತಿಹ ಅಪ ಇವ ನಿಂದುತೆ. ಬೇರೆ ಯಾರು ಇಲ್ಲಪ್ಪ, ಬೇರೆ ಯಾರು ಇಲ್ಲಿ ಬಂದಿಲ್ಲ, ಅವ್ರು ಯಾರು ಉಪದೇಶ ಮಾಡಿಲ್ಲಪ್ಪ ಅಂತ ಬೇರೆ ನಿನ್ನೆ ಅಪನಹ ಮಾಡ್ದ, ಅಲ್ಲಗಳದ ತೆಗೆದುಹಾಕಿದ. ಅಪನಿನ್ನುತಿ ಇವೇತಿ ವ್ಯವಹಿತೇನ ಸಂಬಂಧ. ಅಪೈವ ನಿನ್ನುತೆ ಎಲ್ಲ ಅಲ್ಲ, ಅಪನಿನ್ನುತೆ ಅಂತ ಹೇಳಿ ಅದನ್ನ ಮುಜೂರ್ದ ಪದಗಳನ್ನೇ ಅಪಾರದನ್ನ ನಿನ್ನುತೆಗೆ ಅನ್ವಯ ಮಾಡ್ಕೊಳ್ಳಿತಾ ಇದ್ದಾರೆ. ನಿನ್ನುತೆಗೆ ಅಪಶಬ್ದವನ್ನ ಡೈರೆಕ್ಟ್ ಅನ್ವಯ ಮಾಡ್ಕೊಳ್ಳಿ. ಯಾರು ತಾನೇ ಉಪದೇಶ ಮಾಡ್ತಾರೆ, ಯಾರು ಮಾಡೋದಿಲ್ಲ ಅಂತ ಅಲ್ಲಗಳದ. ನಚ ಅಪನಿನ್ನುತೆ ನಚ ಯಥಾವದ್ ಅಗ್ನಿಭಿರುಕ್ತಂ ಬ್ರವೀತಿ ಅಭಿಪ್ರಾಯ. ಪೂರ್ತಿನೂ ಅಲ್ಲಗಳೂ ಇಲ್ಲ, ಅಗ್ನಿನು ಹೇಳಿದಾಗ ಹೇಳಲೂ ಇಲ್ಲ. ಅಗ್ನಿನು ಹೇಳಿದ ಅಷ್ಟನ್ನು ಪೂರ್ತಿ ಹೇಳಿಲ್ಲ, ಅವ್ರು ಬೇರೆ ಬೇರೆ ಹೇಳಿದ್ರು ಅನ್ನೋದನ್ನು ಇದು ಮಾಡಿಲ್ಲ. ಪೂರ್ತಿ ಅಲ್ಲಗಳೂ ಇಲ್ಲ, ಅಗ್ನಿ ಹೇಳಿದ್ದನ್ನು ಹೇಳಲೂ ಇಲ್ಲ. ಈಗ ಮಾಡ್ದ ಅಂದ. ಅಯ್ಯೋ ಏನದು, ಕಥಂ ಹೆಂಗ್ ಹೇಳ್ದ. ಇಮೇ ಅಗ್ನಿಯ ಮಯಾ ಪರಿಚಯಿತಾಃ ಉಕ್ತವಂತೋ ನೂನಂ. ನಾನು ಪರಿಚರ್ಯ ಮಾಡಿದಂತಹ ಅಗ್ನಿಗಳೇ ಬಹುಶಃ ಹೇಳಿರ್ಬೇಕು ಗುರುಗಳೇ, ಇವರೇ ಹೇಳಿರ್ಬೇಕು. ಹೇಳಿದಾರೆ, ಆದ್ರೂ ಕೂಡ ಗುರುಳು ಮುಂದೆ ಹೆದರಿಕೆ. ಏನ್ ಹೇಳುದು, ಹೆಂಗ್ ಹೇಳುದು, ಬಹುಶಃ ಇವರೇ ಹೇಳಿರ್ಬೇಕು, ಇವ್ರದೇ ಕೆಲಸ. ಯಾಕೆ ಗೊತ್ತಾ, ನೋಡಿ ತೋರಿಸಿ. ಯಾಕೆಂದ್ರೆ ಯತಸ್ಮಾನ್ ದೃಷ್ಟ ವೇಪಮಾನ ಇವ ಈದೃಶ ದೃಶ್ಯಂತೆ ಪೂರ್ವಮನ್ಯಾದೃಶಾಸ್ತಂತಹ. ಮುಂಚೆ ಬೇರೆ ರೀತಿಯಾಗಿದ್ದವರಾದ ಈ ಅಗ್ನಿಗಳು ಈಗ ನೋಡಿ ಗುರುಗಳೇ ತರ ಐತೆ, ನಡುಗ್ತಾ ಇದ್ದಾರೆ. ವೇಪಮಾನ ಟು ವೇಪ್ ಕಂಪನೆ ತರದ ಎಲ್ಲೇ ಇವಾಗ ಶಾಪ ಕೊಟ್ಬಿಡ್ತಾರೋ ನಮಗೆ. ಅದ್ ಹೆಂಗ್ರಿ ಕೊಟ್ರಿ ನೀವು ಉಪದೇಶನ, ಯಾರು ಹೇಳಿ ಕೊಟ್ಟಿದ್ ನೀವು ಅಂತ ಆಚಾರ್ಯ ಕೇಳಿದ್ರೆ ಆ ತಂಡ ಹೊಡೋಗ್ತಿದ್ವು ಅಗ್ನಿಗಳು. ಹಾಗೆ ಹೋಯ್ತು.
ಕ್ಷಮೆ ಕೇಳಬೇಕಾಯ್ತು. ಇಲ್ಲ ಗುರುಳೆ, ತಾವು ಪ್ರವಾಸ ಹೋಗ್ಬಿಟ್ರಿ, ಬ್ರಹ್ಮಚಾರಿ ಉಪವಾಸದಿಂದ ಅಳ್ತಾ ಕೂತ್ಕೊಂಡ್ಬಿಟ್ಟ, ಅವನು ಏನು ಊಟನೂ ಮಾಡ್ಲಿಲ್ಲ, ಹಾಗಾಗಿ ಅವನ ಮೇಲೆ ತುಂಬಾ ಕಾರುಣ್ಯ ಬಂತು, ಅದಕ್ಕಾಗಿ ಹೇಳಿದ್ವಿ ಅಂತ ಏನೋ ಒಂದು ಸಬು ಬೀಳ್ಬೇಕಾಗತ್ತೆ ಅವಾಗ. ಹೇಳಲೇಬೇಕು. ಯಾಕೆಂದ್ರೆ ಗುರುಗಳ ಅನುಮತಿ ಇಲ್ದೇನೆ ಶಿಷ್ಯನಿಗೆ ಯಾರು ಉಪದೇಶ ಮಾಡ್ತೀನಿ ಅಂದ್ರೆ ಯಾರಿಲ್ಲ. ಸುಮನಾರ್ ತೆಗಿದ ಅಲ್ಲ, ಇವನು ಉಪಕೋಸಲನಿಗೆ ಭಯನ ಅಗ್ನಿ ಮೇಲೆ ಹಾಕ್ತ್ಯಾನ ಅಂತ. ಅಲ್ಲ, ಹೇಳ್ಕೊಳಕ್ ಭಯ ಹೇಳ್ಕೊಟ್ಯಾರ ಅಂತ. ಬೇರೆ ಹೇಳ್ಕೊಟ್ರು ನಾನು ಕೃತಾರ್ಥರಾದಿ ಅಂತ ಹೇಳೋ ಹಾಗಿಲ್ಲ. ಅದೇ ಅದಕ್ಕೆ ಹೇಳ್ಕೊಟ್ಟಿಲ್ಲ ಸುಳ್ಳು ಹೇಳೋ ಹಾಗಿಲ್ಲ. ಹೇಳ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿಲ್ಲ ಸುಳ್ಳು ಹೇಳಿಲ್ಲ. ಆಯ್ತು, ನಾವೆಲ್ಲ ಹೇಳ್ಕೊಟ್ಟಾಯ್ತು, ನಾನು ಕೃತಾರ್ಥರಾದಿ, ನಾನು ಹೋಗ್ತೀನಿ ಅಂತ ಹೇಳೋ ಹಾಗಿಲ್ಲ. ಗುರುಗಳಿಂದಲೇ ಉಪದೇಶ ಹೋಗ್ಬೇಕು. ಮತ್ತೆ ಗುರುಗಳ ಪರ್ಮಿಷನ್ ಇಲ್ಲದೆ ಉಪದೇಶ ಕೊಟ್ಟಿದ್ದಕ್ಕೆ ಕ್ಷಮೆಯನ್ನು ಕೇಳ್ಬೇಕು. ಇವಾಗ ಹೌದು, ಅದು ಅಗ್ನಿಗಳು ನೋಡಿ, ಅವನಿಗೇನ್ ಗೊತ್ತಿರಲ್ವಲ್ಲ, ಅವ್ರಾಗೆ ಹೇಳ್ಕೊಟ್ಟಿರ್ತಾನೆ. ಆದ್ರೂ ಗುರುಕುಲದ ನಿಯಮ ಹಾಗಿಲ್ಲ. ಗುರುಕುಲದ ನಿಯಮದಲ್ಲಿ ಆ ಗುರುವಿಗೆ ಅವನ ಶಿಷ್ಯನೇ ಹೇಳ್ಬೇಕೆ ಹೊರತು ಬೇರೆ ಪರ್ಮಿಷನ್ ಇಲ್ಲ. ಪೂರ್ವ ಅನ್ಯಾದಶ ನೋಡಿ, ಮೊದಲು ಬೇರೆ ರೀತಿಯಾಗಿದ್ದವರಾದ ಅವರು ಈಗ ನೋಡಿ ವೇಪಮಾನ ತ್ವಾಂ ದೃಷ್ಟ, ನಿಮ್ಮನ್ನು ಕಂಡು ಚರದ ನಡುತ್ತಾ ಇದ್ದಾರೆ. ಈ ದಿಶಾ ನೋಡಿ ಹೆಂಗ್ ಅಗ್ನಿಗಳು ಚಳಿ ನಡುತ್ತಾ ಇದ್ದಾರಂತೆ. ಅಗ್ನಿಗಳು ಚಳಿ ಆಗಿದೆ. ಅಗ್ನಿಗಳಿಗೆ ಚಳಿ ಬರೆಸಿದ್ದಾರೆ ಗುರುಗಳು ಅಂದ್ರೆ. ಅಗ್ನಿಗಳಿಗೆ ಚಳಿಯಾಗಿ ನಡುತ್ತಾ ಇದ್ದಾರಂತೆ. ಇತಿಹ ಅಗ್ನಿನ ಅಭ್ಯುದೇ ಅಭ್ಯುಕ್ತವಾನ್ ಕಾಕ್ವ ಅಗ್ನಿನ್ ದರ್ಶಯನ್ನ, ಈ ರೀತಿ ಅಗ್ನಿಗಳನ್ನು ತೋರಿಸಿದಂತೆ. ಕಾಕ್ವ ಅಂದ್ರೆ ಧ್ವನಿಯಿಂದ, ಅಂದ್ರೆ ಹೇಳುವಾಗ ಟ್ಯೂನ್ ಚೇಂಜ್ ಆಗುತ್ತಲ್ಲ, ಸ್ವರ ಧ್ವನಿ ವ್ಯತ್ಯಾಸವಾಗುತ್ತಲ್ಲ, ಅದಕ್ಕೆ ಕಾಕು ಅಂತ ಹೇಳ್ತಾರೆ. ಅದ ಹೇಳುವಾಗ ಹೇಳೋದು ಬಿಡೋದು ಗೊತ್ತಿಲ್ಲ, ಹೇಳಿದ್ರೆ ಹೇಗೋ ಹೇಳದೆ ಹೋದ್ರೆ ಹೇಗೋ ತಪ್ಪಾಗುತ್ತಲ್ಲ ಅಂತ. ಹಾಗಾಗಿ ಸ್ವರಭೇದಕ್ಕೆ ಕಾಕು ಎಂದು ಹೆಸರು. ಇವರೇ ಹೇಳಿರ್ಬೇಕು. ಯಾಕೆಂದ್ರೆ ನೋಡಿ ನಡುತ್ತಾ ಇದ್ದಾರಲ್ಲ, ಬೇರೆ ರೀತಿ ಇದ್ದವ್ರು ಈ ರೀತಿ ಇದ್ದಾರಲ್ಲ, ಇವ್ರದ್ದೇ ಕೆಲಸ ಅಂತ ಈ ರೀತಿ ಒಂದು ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟ. ಇದು ಕಾಕು ಅಂತಂದ್ರೆ ಕಾಕುವಿಂದ ಅಗ್ನಿಯನ್ನು ತೋರಿಸ್ತಾ ಇವರೇ ಹೇಳಿರ್ಬೇಕು ಅಂತಂದ. ಕಿನ್ನು ಸೌಮ್ಯ ಕೆಲತೆ ಅಬ್ಸುಭ್ಯಂ ಅವೋಚನ್ ಅಗ್ನಿಯ ಇತಿ. ಮಗು, ಆ ಅಗ್ನಿಗಳು ಏನ್ ಹೇಳಿದ್ರಪ್ಪ ನನಗೆ, ಏನ್ ಉಪದೇಶ ಕೊಟ್ರೋ ಅಂತಂದ್ರು. ಇದು ಪೃಷ್ಟ ಇತ್ಯಂ ಇದಮುಕ್ತವಂತಹ ಇತ್ಯಂ ಪ್ರತಿಜ್ಞೆ ಪ್ರತಿಜ್ಞಾತವಾನ್ ಪ್ರತೀಕ ಮಾತ್ರ ಕಿಂಚಿತ್ ನ ಸರ್ವಂ ಯಥೋಕ್ತಂ ಅಗ್ನಿದುಭಿಯುಕ್ತಂ ಅವೋಷಿತ. ಈ ರೀತಿ ಕೇಳಿಸಿಕೊಂಡ ಆತ ಇದನ್ನ ಹೇಳಿದ್ರು ಗುರುಳೆ, ಈ ಮಾತನ್ನ ಹೇಳಿದ್ರು ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ತಮ್ಮ ವಿದ್ಯೆಯನ್ನು ಆತ್ಮವಿದ್ಯೆಯನ್ನು ಹೇಳ್ಕೊಟ್ರು ಅಂತ ಹೇಳಿ ಬ್ರೀಫ್ ಆಗಿ ಸಂಗ್ರಹವಾಗಿ ಪ್ರತೀಕ ಮಾತ್ರ ಚೂರು, ಅಗ್ನಿವಿದ್ಯೆ ಚೂರು ಆತ್ಮವಿದ್ಯೆ ಚೂರು ಅದನ್ನ ಅಷ್ಟು ಮಾತ್ರ ಹೇಳ್ದ. ಯಾಕೆಂದ್ರೆ ಗುರುಗಳು ಇನ್ನೇನ್ ಹೇಳ್ತಾರೋ, ನಾನೆಲ್ಲ ಹೇಳಿದಾರೆ, ನಂಗೆಲ್ಲ ಉಪದೇಶ ಆಯ್ತು, ನಂಗೆ ಇನ್ನೇನು ಬೇಕಾಗಿಲ್ಲ ಅಂತ ಅಂದ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಗುರುಗಳು ಉಪದೇಶ ಮಾಡ್ಬೇಕು, ಆಯ್ತು ಸರಿ ಆಗಿದೆ, ಈಗೆಲ್ಲ ಆಯ್ತಾ, ನೀವೆಲ್ಲ ಉಪದೇಶ ಮಾಡಿದಾರ, ಹೋಗಪ್ಪ ಅಂತ ಅಂದ್ಬಿಡ್ತಾರೆ. ಹಾಗಾಗ್ಬಾರ್ದು. ಗುರುಗಳ ಉಪದೇಶ ಅಂತ ಇದ್ಕೊಂಡೇ ಹೋಗ್ಬೇಕು ಅಂತ ಅವನ ನಿಯಮ. ಅದರಿಂದ ಗುರು ಅಗ್ನಿರು ಪೂರ್ತಿ ಹೇಳಿದ್ರು, ನಂಗೆಲ್ಲ ತಿಳಿಸ್ಕೊಟ್ಟು ಬಿಡ್ಯಾರೆ ಅಂತ ಅವನು ಒಪ್ಕೊಳ್ತಾ ಇಲ್ಲ. ಪ್ರತೀಕವಷ್ಟನ್ನೇ ಹೇಳಿದ, ಯಥೋಕ್ತ ಅಗ್ನಿ ಹೇಳಿದ ಅಷ್ಟನ್ನು ಪೂರ್ತಿ ಹೇಳಲಿಲ್ಲ. ನೀವೇ ಸ್ವಲ್ಪ ಇದನ್ನ ಹೇಳಿದ್ರು. ಇತಃ ಆಹ ಆಚಾರ್ಯ, ಯಾಕೆ ಅವ್ನು ಹೇಳಿದ್ ಸ್ವಲ್ಪ ಅನ್ನೋದಕ್ಕೆ ಆಚಾರ್ಯನ್ನ ಜಸ್ಟಿಫೈ ಮಾಡ್ತಿದ್ದಾರೆ, ಸಮರ್ಥನೆ ಮಾಡ್ತಿದ್ದಾರೆ. ಹೌದು, ಅಗ್ನಿ ಹೇಳಿದ್ದು ಪೂರ್ತಿ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಆಚಾರ್ಯ ಹೇಳ್ತಾರೆ, ಲೋಕಾನ್ವಾವ ಪೃಥಿವ್ಯಾದೀನ್ ಹೇ ಸೌಮ್ಯ ಕೆಲತೆ ಅಭೋಷನ್, ಬ್ರಹ್ಮ ಸಾಕಲ್ಯೇನ ಪೃಥಿವ್ಯಾದಿ ಲೋಕಗಳನ್ನ ಅಷ್ಟೇ ಹೇಳಿದಾರೆ ಕಣಪ್ಪ. ಪೃಥಿವಿ, ಅಗ್ನಿ, ಅನ್ನ, ಆದಿತ್ಯ, ಆಪ, ದಿಕ್ಕು, ಚಂದ, ನಕ್ಷತ್ರ, ಪ್ರಾಣ, ಆಕಾಶ, ಜೌರ್, ವಿದ್ಯುತ್ತು, ಈ ರೀತಿ ಲೋಕಗಳಷ್ಟನ್ನೇ ಹೇಳಿದ್ದಾರೆ ಹೊರತು ಬ್ರಹ್ಮದ ಪೂರ್ಣ ರೂಪವನ್ನು, ನಿಜ ರೂಪವನ್ನು ತಿಳಿಸ್ಕೊಟ್ಟಿಲ್ಲ ಕಣಪ್ಪ, ನಾನು ತಿಳಿಸ್ಕೊಡ್ತೀನಿ ಇಂದು. ಪ್ರಾಣ ಬ್ರಹ್ಮ ಕಂಬ್ರಹ್ಮ ಕರ್ಮದಲ್ಲಿ ಇದೆ,
ಆದ್ರೂ ಅದಕ್ಕೆ ಉಪದೇಶ ಮಾಡೋ ಇದು ಉಪಾಸನೆ ಮಾಡೋಕೆ ಒಂದು ಜಾಗ ಹೇಳ್ತಾರೆ ಅವರು. ಎಲ್ಲಿ ಉಪಾಸನೆ ಮಾಡ್ಬೇಕು ಆ ಪ್ರಾಣ ಆ ಬ್ರಹ್ಮವನ್ನ ಅಂತ. ಅಹಂತು ತೇ ತುಭ್ಯಂ ತದ್ ಬ್ರಹ್ಮ ಯದಿ ಇಚ್ಛತಿ ತ್ವಂ ಶ್ರೋತುಂ ವಕ್ಷ್ಯಾಮಿ. ನಾನು ನಿನಗೆ ಆ ಬ್ರಹ್ಮವನ್ನ ನೀನು ಇಷ್ಟಪಡುವುದಾದರೆ ಏನು ಯದಿ ಇಚ್ಛತಿ ತಪ್ಪಪ್ಪ. ಇಷ್ಟಪಡುವುದಾದರೆ ಬರೋಣಪ್ಪ, ಇಷ್ಟಪಡ್ಲೇ ಬೇಕು. ಶಿಷ್ಯರು ಇಷ್ಟ ಅಲ್ಲಪ್ಪ ಲೆಕ್ಕ. ಇನ್ನು ಮುಂದೆ ಕೇಳ್ಬೇಕು ಇಷ್ಟಪಟ್ಟರೆ ಅಷ್ಟೇ ಅರ್ಥ ಅದಕ್ಕೆ. ಅವ್ರು ಹೇಳಿದ್ರು ಉಪಾಸನೆಗಿಂತ ಇನ್ನು ಮುಂದಕ್ಕೆ ಇಷ್ಟಪಟ್ರೆ ಅಶೋತು ನಾನು ಹೇಳ್ತೀನಿ ಕಣಪ್ಪ ಅಂದ್ರು. ಶೃಣುತಸ್ಯ ಮಯ ಉಚ್ಯಮಾನಸ್ಯ ಬ್ರಹ್ಮಣೋ ಜ್ಞಾನ ಮಾಹಾತ್ಮ್ಯಂ. ಕೇಳಯ್ಯ ಸಲ ನಾನು ಈಗ ಹೇಳ್ತೀನಲ್ಲ ಸದ್ಯದಲ್ಲಿ ಆ ಬ್ರಹ್ಮದ ಉಪಾಸನೆ ಅದರ ಮಾಹಾತ್ಮ್ಯ ಬಹಳ ಹೆಚ್ಚಿರೋದು. ಅದರ ವಿಭೂತಿ ಬಹಳ ಹೆಚ್ಚಿನದಾದ ವಿಭೂತಿ. ಆ ವಿಭೂತಿಯಿಂದ ಕೂಡಿದ್ದಾಗಿರುವ ಹೆಚ್ಚುಗಾರಿಕೆಯಿಂದ ಕೂಡಿದ್ದಾಗಿರುವ ಜ್ಞಾನ ಬ್ರಹ್ಮದ ವಿಚಾರವನ್ನ ಈಗ ಹೇಳ್ತೀನಿ ಕೇಳಯ್ಯ. ಹಾಗಾಗಿ ಅವಳು ನಾಂಡ್ರಿ पुष्कर बलाशे पत्र आप अनुष्ठिष्यन्ते एवं यथा वक्ष्यामि ब्रह्म एवं विधि पापं कर्म नष्टिष्यते न संबध्यते इति. ಹೇಗೆ ತಾವರ ಎಲೆಯಲ್ಲಿ ನೀರು ಅಂಟಿಕೊಳ್ಳೋದಿಲ್ಲವೋ ಅದೇ ರೀತಿ ನಿಂಗೆ ಬ್ರಹ್ಮವನ್ನು ಹೇಳ್ತೀನಿ. ಈ ಬ್ರಹ್ಮದ ವಿಷಯದಲ್ಲಿ ಬ್ರಹ್ಮನ ಕಂಡುಕೊಂಡವನಿಗೆ ಯಾವ ಪಾಪ ಸಂಬಂಧವೂ ಪಾಪ ಲೇಪವೂ ಇರುವುದಿಲ್ಲ. ಶುದ್ಧನಾಗ್ಬಿಡ್ತಾನೆ, ಪವಿತ್ರನಾಗ್ಬಿಡ್ತಾನೆ, ಒಳ್ಳೆ ಬ್ರೈಟ್ ಆಗಿರ್ತಾನೆ. ಪಾಪಂ ಕರ್ಮ ನಷ್ಟಿಷ್ಯತೆ ಸಂಬಂಧ. ಈಗಿನಕ ಒಂದಿನ ಆಚಾರ್ಯ ಕೋಸಲ ಬ್ರವೀತು ಮೇ ಭಗವಾನ್ ಇತಿ. ಈ ರೀತಿ ಹೇಳಲಾಗಿ ಆಚಾರ್ಯರು ಈ ರೀತಿ ಪುಷ್ಕರ ಪಲಾಶದಂತೆ ತಾವರೆಯಂತೆ ನಿನಗೆ ಪಾಪ ಅಂಟೋಕೊಳ್ಳುವಾಗ ನಾನು ಹೇಳಿದ ವಿಚಾರ ಅಂತ ಹೇಳೋಣ. ಹೇಳೋದು ಸ್ವಾಮಿ ಪೂಜ್ಯರೇ, ಅದು ಕಾಯ್ತಾ ಇದೀನಿ, ದಯವಿಟ್ಟು ಹೇಳೋಣವಾಗ್ಲಿ. ದಯವಿಟ್ಟು ಹೇಳಬೇಕು, ನನಗೆ ಅದು ಕೇಳ್ಬೇಕು ನಾನು ಅಂತ ಹೇಳ್ಬಿಟ್ಟು ಆಚಾರ್ಯ ಒಪ್ಕೋಸಲ ಆಚಾರ್ಯ ಅನುಮತಿ ಹೇಳಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಿಳಿಸ್ಕೊಡಿ ಅಂತ. ತಸ್ಮಿಹ ವಾಚ ಆಚಾರ್ಯ ಹೇಳಿ ಸೇರ್ಕೊಳ್ಳಿ. ಆಯ್ತಪ್ಪ ಹೇಳ್ತೀನಿ ಕಣಯ್ಯ, ಸರಿಯಾಗಿ ಅಟೆನ್ಷನ್ ಕೇಳಯ್ಯ ಅಂತ ಹೇಳ್ಬಿಟ್ಟು ಆಚಾರ್ಯರು ನಾಳೆ ಹೇಳ್ತೀನಿ ಶುರು ಮಾಡ್ತಾ ಇದ್ದಾರೆ. ನಾಳೆ ಹೇಳ್ತೀನಿ, ಕೇಳ್ಕೊ, ತಿಳ್ಕೊ, ಚೆನ್ನಾಗಿದೆ ಉಪಾಸನೆ. ಆ ಉಪಾಸನೆ ವಿಚಾರ ತಗೊಂಡು ಉಪಾಸನೆ ಮಾಡಿ ಕೃತಾರ್ಥ ನಾವು.